Okay. Good morning. ಎಸ್, ಇವತ್ತಿನ ಒಂದು ತರಬೇತಿಯಲ್ಲಿ ನಾವು ತಿಳ್ಕೊಳ್ತಾ ಇರುವಂತದ್ದು 1 ಎಕರೆ ಕ್ಯಾಪ್ಸಿಕಮ್ ಬೆಳೆಯಲ್ಲಿ ಗರಿಷ್ಠವಾದಂತ ಇಳುವರಿಯನ್ನ ಪಡ್ಕೊಂಡು ಅದ್ಭುತವಾದಂತ ಲಾಭವನ್ನ ಪಡೆಯೋದು ಹೇಗೆ ಅಂದರೆ ಇವತ್ತು ಪರ್ಟಿಕ್ಯುಲರ್ ಆಗಿ ಸಮಗ್ರವಾದಂತಹ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಾವು ತಿಳ್ಕೊಳ್ತಾ ಇರುವಂತದ್ದು. ಓಕೆ, ಸೊ ಅತಿ ಹೆಚ್ಚು ಲಾಭವನ್ನ ತಂದುಕೊಡುವಂತ ಒಂದು ಬೆಳೆ ಕ್ಯಾಪ್ಸಿಕಮ್ ಬೆಳೆ ಆಗಿದೆ. ಸೊ ಹಾಗಾದ್ರೆ ಇದನ್ನ ನೋಡ್ತಾ ಹೋಗೋಣ. ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಪೋಷಕಾಂಶಗಳು ಕೊಡಬೇಕು, ಯಾವಾಗ ಕೊಡಬೇಕು, ಮತ್ತೆ ಯಾವ ಪ್ರಮಾಣದಲ್ಲಿ ನಾವು ಕೊಡಬೇಕಾಗತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನೀವು ಒಂದು ವಿಚಾರವನ್ನ ಅರ್ಥ ಮಾಡ್ಕೋಬೇಕಾಗಿರೋದು, ಸೊ ಟ್ರೆಡಿಷನಲಿ ಸಾಮಾನ್ಯವಾಗಿ ಈಗ ಬೇರೆ ಎಲ್ಲಾ ಬೆಳೆಗಳು ಬೆಳೆದಂಗೆ ಇದನ್ನ ಬೆಳೀತಾರಲ್ವಾ, ಸಾಂಪ್ರದಾಯಿಕವಾಗಿ ಬೆಳೆದಾಗ ಸೊ ಈ ಒಂದು ಬೆಳೆಯ ಡ್ಯೂರೇಷನ್, ಓಕೆ, ಅಂದ್ರೆ ಸಸಿ ನಾಟಿ ಮಾಡಿದಾಗಿಂದ ಹಿಡಿದು ಹಾರ್ವೆಸ್ಟಿಂಗ್ ಫೈನಲಿ ಕಟಾವಾಗ ತನಕ ಕೊಯ್ಲಾಗೋ ತನಕನೂ ಕೂಡ ಸೊ ಈ ಒಂದು ಬೆಳೆ ಏನಿರುತ್ತೆ 4 ರಿಂದ 5 ತಿಂಗಳ ತನಕ ನಾವು ಹಾರ್ವೆಸ್ಟಿಂಗ್ ಅನ್ನ ಮಾಡಬಹುದು. ಓಕೆ, ಇಳುವರಿ 8 ರಿಂದ 15, ಕೆಲವೊಮ್ಮೆ ಚೆನ್ನಾಗಿ ಬಂತು ಅಂದ್ರೆ ಅಪ್ ಟು 20 ಟನ್ ತನಕನು 1 ಎಕರೆಗೆ ನಾವು ಇಳುವರಿಯನ್ನಾಗಿ ಪಡ್ಕೋಬಹುದು. ಓಕೆ, ಇದು ಟ್ರೆಡಿಷನಲಿ ಬೆಳೆಯುವಂಥವ್ರು. ನೆಕ್ಸ್ಟ್, ಸೊ ಗ್ರೀನ್ ಹೌಸ್ ಅಲ್ಲಿ ಬೆಳೆಯುವಂಥವ್ರು ಏನಿದ್ದಾರೆ, ಸೊ ಅವರ ಒಂದು ಕ್ಯಾಪ್ಸಿಕಮ್ ಬೆಳೆ ಅವರು 7 ರಿಂದ 10 ತಿಂಗಳ ತನಕ ಅವರು ಆ ಒಂದು ಬೆಳೆಯನ್ನ ಮಾಡಬಹುದು. ಸೊ ಆ ಒಂದು ಬೆಳೆಯಲ್ಲಿ 32 ರಿಂದ 50 ಟನ್ ತನಕ ಇಳುವರಿಯನ್ನು ಅವ್ರು ಪಡ್ಕೋಬಹುದು. ಅದ್ಭುತವಾದಂತ ಲಾಭ. ನಾವಿಲ್ಲೇನು 40 ಲಕ್ಷ ಪ್ಲಸ್ ಅಂತ ಹೇಳಿದೀವಿ, ಸೊ ಅದನ್ನ ಇಲ್ಲಿ ಪಡ್ಕೊಳ್ಳಕ್ಕೆ ಸಾಧ್ಯ ಇರುವಂತದ್ದು. ಮಾರ್ಕೆಟ್ ನಲ್ಲಿ ಕ್ಯಾಪ್ಸಿಕಮ್ಗೆ ಒಳ್ಳೆ ಪ್ರೈಸ್ ಸಿಕ್ಕರೆ ಖಂಡಿತ ಈ ಮೆಥಡ್ ಅಲ್ಲಿ ಮಾಡೋರು 1 ಎಕರೆಗೆ 40 ಲ್ಯಾಕ್ಸ್ ಪ್ಲಸ್ 100% ಅರ್ನ್ ಮಾಡಬಹುದು. ಆದ್ರೆ ಸಮಗ್ರವಾದಂತ ಪೋಷಕಾಂಶಗಳ ನಿರ್ವಹಣೆ ಅನ್ನೋದು ಬಹಳ ಬಹಳ ಮುಖ್ಯ. ಸೊ ಇಲ್ಲಿ ಗ್ರೀನ್ ಮತ್ತೆ ಕಲರ್ಡ್ ಕ್ಯಾಪ್ಸಿಕಮ್ಸ್ ಕೂಡ ನಾವು ಪಡ್ಕೋಬಹುದು. ಓಕೆ, ಸೊ ಈಗ ಮೊದಲನೇ ಒಂದು ಹಂತ ಏನು ಅಂತಂದ್ರೆ, ಸಸಿ ನಾಟಿ ಮಾಡುವುದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಪೋಷಕಾಂಶಗಳನ್ನ ಭೂಮಿಗೆ ಒದಗಿಸ್ಬೇಕಾಗತ್ತೆ ಅದನ್ನ ನೋಡೋದಾದ್ರೆ, ಕೊನೆಯ ಉಳುಮೆ ಮಾಡುವುದಕ್ಕಿಂತ ಮುಂಚಿತವಾಗಿ, ಓಕೆ, ಬಿಫೋರ್ ದ ಫೈನಲ್ ಪ್ಲಫಿಂಗ್ ಅಂತ ನಾವು ಕರಿತೀವಿ. ಕೊನೆಯ ಉಳುಮೆ ಮಾಡುವುದಕ್ಕಿಂತ ಮುಂಚಿತವಾಗಿ 1 ಎಕರೆಗೆ 5 ರಿಂದ 10 ಟನ್ನಷ್ಟು ಮಿಶ್ರಿತವಾದಂತ ಸಾವಯವ ಗೊಬ್ಬರವನ್ನು ಬಳಸುವಂಥದ್ದು ತುಂಬಾ ಉತ್ತಮ. ಮಿಶ್ರಿತ ಅಂದ್ರೆ ಏನು? ಸೊ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಎರೆಹುಳು ಗೊಬ್ಬರ, ಈ ತರ ಸೊ ಒಂದಿಷ್ಟು ಗೊಬ್ಬರಗಳನ್ನ ಮಿಶ್ರಣ ಮಾಡಿ 1 ಎಕರೆಗೆ 5 ರಿಂದ 10 ಟನ್ನಷ್ಟು ಸಾವಯವ ಗೊಬ್ಬರವನ್ನ ಕೊನೆ ಉಳುಮೆ ಮಾಡುವುದಕ್ಕಿಂತ ಮುಂಚಿತವಾಗಿ ಕೊಡುವಂಥದ್ದು ಉತ್ತಮ, ಕೊಡ್ಬೇಕಾಗತ್ತೆ. ನೆಕ್ಸ್ಟ್, ಸೊ ಇದು ಒಂದು ಪ್ರೋಸೆಸ್ ಆಯ್ತು. ಇದಾದ್ಮೇಲೆ ಕೊನೆ ಉಳುಮೆ, ಫಸ್ಟ್ ಸಾವಯವ ಗೊಬ್ಬರ ಹಾಕೊಳ್ತೀರಾ, ಕೊನೆದಾಗ ಒಂದು ಉಳುಮೆ ಆಗುತ್ತೆ, ಅದಾದ್ಮೇಲೆ ಬೆಡ್ ಪ್ರಿಪರೇಷನ್ ಆಗುತ್ತೆ, ಎಲ್ಲ ತಯಾರಾಗಿರುತ್ತೆ. ಸೊ ಈ ನೆಕ್ಸ್ಟ್ ಏನು ಅಂತಂದ್ರೆ, ಇನ್ನು ಸಸಿ ನಾಟಿ ಮಾಡಿದಿಲ್ಲ, ಮುಂಚಿತವಾಗೇನೆ ಒಂದು 15 ರಿಂದ 20 ದಿನ ಮುಂಚೆನೆ ನಾವೇನ್ ಮಾಡ್ಕೊಂಡಿರ್ಬೇಕು ಅಂತಂದ್ರೆ, ಬೇವಿನ ಪುಡಿ 200 kg, ಟ್ರೈಕೋಡರ್ಮಾ 2 kg, ಸುಡೋಮೊನಾಸ್ 2 kg, ಪೆಸಿಲೋಮೈಸಸ್ ಕ್ಲೆಮಿಡೋಸ್ಪೋರಿಯಾ, ಓಕೆ, ಇದು ಕೂಡ ಒಂದು ಬಯೋ ಕಂಟ್ರೋಲ್ ಏಜೆಂಟ್, ಇದು ಒಂದು 2 kg. ಸೊ ಇಷ್ಟನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ, ಚೆನ್ನಾಗಿ ಮಿಶ್ರಣ ಮಾಡಬೇಕು. ನಂತರ ನೆರಳಿನಲ್ಲಿ ಹರಡಬೇಕು. ನೆನೆಸಿದ ಗೋಣಿ ಚೀಲವನ್ನ ಅದ್ರ ಮೇಲೆ ಹಾಕ್ಬಿಟ್ಟು ತೇವಾಂಶವನ್ನ ಕಾಪಾಡೋ ತರ ನೋಡ್ಕೋಬೇಕು. 7 ರಿಂದ 8 ದಿನಗಳ ಕಾಲ ಹಾಗೆ ತೇವಾಂಶವನ್ನ ಕಾಪಾಡಿಕೊಂಡು ನೆರಳಿನಲ್ಲೇ ಇಡ್ಬೇಕು ಅದನ್ನ. ಓಕೆ, ಗೋಣಿ ಚೀಲ ಏನಾದ್ರೂ ಒಣಗಕ್ ಬಂತು ಅಂದ್ರೆ ಸ್ವಲ್ಪ ನೀರನ್ನ ಚಿಮುಕ್ಸ್ಕೊಂಡು ಹಸಿ ಮಾಡ್ಬೇಕಷ್ಟೆ. ಓಕೆ, ಚಿಮುಕ್ಸ್ಕೊಂತು ಅಂತ ಅಷ್ಟೇ, ತೇವಾಂಶ ಕಾಪಾಡೋ ತರ. ಸೊ ಈ ರೀತಿ ಮಾಡೋದ್ರಿಂದ ಇದರಲ್ಲಿರುವಂತಹ ಟ್ರೈಕೋಡರ್ಮಾ, ಸುಡೋಮೊನೋಸ್ ಮತ್ತೆ ಇತರೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಏನಿರುತ್ತೆ ಅದು ತುಂಬಾ ಮಲ್ಟಿಪ್ಲಿಕೇಶನ್ ಆಗ್ತದೆ, ತುಂಬಾ ಸಮೃದ್ಧವಾಗ್ತದೆ, ಬೇವಿನ ಪುಡಿ ಜೊತೆ ಹೊಂದ್ಕೊಳ್ತದೆ. ಸೊ ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ 7 ರಿಂದ 8 ದಿನಗಳು ಬಿಡ್ತೀವಿ. ಹಾಗೇನೆ
ನಂತರ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಆ ಸಮೃದ್ಧಗೊಂಡಿರುವಂತಹ ಬೇವಿನ ಪುಡಿ ಮತ್ತೆ ಬಯೋ ಕಂಟ್ರೋಲ್ ಏಜೆಂಟ್ ಇರುತ್ತಲ್ಲ, ಇದನ್ನ 600 kg ಬೇವಿನ ಪುಡಿಯೊಂದಿಗೆ ಮಿಶ್ರಣ ಮಾಡಿಬಿಟ್ಟು 1 ಎಕರೆಗೆ ಬೆಡ್ ತಯಾರಾಗಿರುತ್ತಲ್ಲ, ಸೊ ಆ ಬೆಡ್ಡಿಗೆ ಸಮಾನವಾಗಿ ಹಾಕಬೇಕು. ಓಕೆ, ಅಂದ್ರೆ ನಾಟಿ ಮಾಡೋದಕ್ಕಿಂತ 7 ದಿವಸ 10 ದಿವಸ ಮುಂಚಿತವಾಗಿ ನಾವು ಇದನ್ನ ಬೆಡ್ಡಿಗೆ ಹಾಕಬೇಕು. ಅಂದ್ರೆ 7ರಿಂದ 10 ದಿವಸದ ಹಿಂದಿನ ಮುಂಚಿತವಾಗಿ ಆಗ್ಬೇಕಂದ್ರೆ ಅದಕ್ಕಿಂತ 10 ದಿವಸ ಮುಂಚಿತವಾಗಿ ನಾವು ಈ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಿರ್ಬೇಕು. ಓಕೆ, ಹಂಗಾಗಿ ಇಲ್ಲಿ ಕೊಟ್ಟಿರುವಂತದ್ದು 15ರಿಂದ 20 ದಿನ ಮುಂಚಿತವಾಗಿ ಏನ್ ಮಾಡಬೇಕು ಅಂತ ಹೇಳಿರುವಂತದ್ದು. ಓಕೆ, 200 kg ಬೇವಿನ ಪುಡಿ, 2 kg ಟ್ರೈಕೋಡರ್ಮಾ, 2 kg ಸಿಡೋಮೊನೋಸ್, 2 kg ಕ್ಲಾಮಿಡೋಸ್ಪೋರಿಯಾ. ಸೊ ಇದನ್ನ ಬಳಸ್ಕೊಂಡು ನಂತರ ಚೆನ್ನಾಗಿ ಮಿಶ್ರಣ ಮಾಡಬೇಕು. 15ರಿಂದ 20 ದಿವಸ ಮುಂಚಿತವಾಗೇನೆ ಚೆನ್ನಾಗಿ ಮಿಶ್ರಣ ಮಾಡಬೇಕು, ನೆರಳಲ್ಲಿ ಹರಡಬೇಕು. ಅದ್ರ ಮೇಲೆ ನೆಂದಿರುವಂತ ಗೋಣಿ ಚೀಲವನ್ನ ಹಾಕಬೇಕು. 7ರಿಂದ 8 ದಿನ ಹಾಗೆ ತೇವಾಂಶವನ್ನ ಕಾಪಾಡಬೇಕು. ನಂತರ ಅದನ್ನ 600 kg ಬೇವಿನ ಪುಡಿ ಜೊತೆ ಮಿಕ್ಸ್ ಮಾಡಬೇಕು. ಅದಾದ್ಮೇಲೆ ಏನು ಬೆಡ್ ಪ್ರಿಪರೇಷನ್ ಆಗಿರ್ತದೆ ಅದಕ್ಕೆ ಸಮಾನವಾಗಿ ಹಾಕಬೇಕು. ಓಕೆ, ಸೊ ಇದು ಯಾಕೆ ಅಂತ ಅಂದ್ರೆ ಮಣ್ಣಿನಲ್ಲಿ ಹರಡುವಂತಹ ರೋಗಕಾರಕಗಳು ಮತ್ತು ನೆಮೆಟೋಡ್ಗಳ ಸಮಸ್ಯೆಗಳನ್ನ ಕಡಿಮೆ ಮಾಡ್ತದೆ. ಇದರಿಂದ ಫ್ಯೂಚರ್ ಅಲ್ಲಿ ಬರುವಂತಹ ಅನೇಕ ರೋಗಗಳು ಕಂಟ್ರೋಲ್ ಆಗುತ್ತೆ. ಹಾಗೆ ಸಸಿಯನ್ನ ನಾವು ನಾಟಿ ಮಾಡಿದ ತಕ್ಷಣ ಅದಕ್ಕೆ ಯಾವುದೇ ರೀತಿಯ ರೋಗಕಾರಕಗಳು ತೊಂದರೆ ಮಾಡೋದಿಲ್ಲ. ಹಾಗಾಗಿ ಇಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಮೆಥಡ್. ಸೊ ಇದನ್ನು ಮಾಡೋದ್ರಿಂದ ತುಂಬಾನೇ ಬೆಟರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಜೊತೆಗೆ ನೀವೇನ್ ಮಾಡ್ಬೋದು ಅಂತಂದ್ರೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಬರ್ತದೆ. ಒಂದು ಆಝೋಸ್ಪೈರಲಮ್ ಅಥವಾ ಅಜೆಟೋಬ್ಯಾಕ್ಟರ್ ಅಥವಾ ವ್ಯಾಮ್ ಅಂತ ಬರುತ್ತೆ. ಈ 3ರಲ್ಲಿ ಯಾವ್ದಾದ್ರು ಒಂದನ್ನ ಎಕರೆಗೆ 2 kg ಹಂಗೆ ತಯಾರಾಗಿರುವಂತಹ ಬೆಡ್ಡಿಗೆ ಸೊ ನಾವು ಸೇರಿಸಬಹುದು. ಸೊ ನಾವೇನ್ ಬೇವಿನ ಪುಡಿ ಮತ್ತೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಹಾಕ್ತಿವಿ, ಸೊ ಅದೇ ಸಂದರ್ಭದಲ್ಲಿ ಹಾಕುವಂತ ಸಂದರ್ಭದಲ್ಲಿ ಸೊ ಇದನ್ನೂ ಕೂಡ ನಾವು ಬಳಸ್ಕೋಬಹುದು. ಯಾಕೆಂದ್ರೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಬಯೋ ಫರ್ಟಿಲೈಸರ್ಸ್ ಜೊತೆ ಹೊಂದ್ಕೊಳ್ಳುತ್ತೆ, ಅಲ್ಲೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ನಾವು ಬಳಸ್ಕೋಬಹುದು. ಓಕೆ, ಇದು ಇನ್ನೊಂದು ಮೆಥಡ್. ಸೊ ಜೊತೆಗೆ ಇದನ್ನ ಮಾಡ್ಬೇಕಾಗಿರುವಂತದ್ದು. ಸೊ ನೆಕ್ಸ್ಟ್ ಏನು ಅಂತ ಅಂದ್ರೆ ಮೂಲ ಗೊಬ್ಬರ ಮತ್ತೆ ತಳ ಗೊಬ್ಬರ ಅಂತ ಕೊಡ್ತಾರೆ. ಅಂದ್ರೆ ನಾಟಿ ಮಾಡುವಂತಹ ದಿನ ಅಥವಾ 1 ದಿನ ಮುಂಚಿತವಾಗಿ ಮೂಲ ಗೊಬ್ಬರ ಅಂತ ನಾವು ಆ ಬೆಡ್ಡಿಗೆ ಸೇರಿಸಬೇಕಾಗತ್ತೆ. ಸೊ ಇಲ್ಲಿ 1 ಎಕರೆಗೆ ಏನೇನೆಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕು ಅಂತ ಅಂದ್ರೆ 80 kg ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಕೊಡಬೇಕು, 125 kg ಸೂಪರ್ ಫಾಸ್ಫೇಟ್ ಕೊಡಬೇಕು, 32 kg ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಡಬೇಕು, 40 kg ಸಲ್ಫೇಟ್ ಆಫ್ ಪೊಟ್ಯಾಶ್. ಇದನ್ನ ಮೂಲ ಗೊಬ್ಬರವಾಗಿ ತಳ ಗೊಬ್ಬರವಾಗಿ 1 ಎಕರೆ ಕ್ಯಾಪ್ಸಿಕಮ್ ಬೆಳೆಗೆ ನಾವು ಕೊಡಬೇಕಾಗತ್ತೆ. ಅದೇನ್ ಬೆಡ್ ತಯಾರಾಗಿರುತ್ತೋ ಅಲ್ಲಿಗೆ ನಾವು ಈ ಗೊಬ್ಬರವನ್ನ ತಲುಪಿಸ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸೊ ಈ ಗೊಬ್ಬರವನ್ನ ಕೊಡುವಂತ ಸಂದರ್ಭದಲ್ಲಿ ಈ ಗೊಬ್ಬರವನ್ನ ಹಾಗೆ ಕೊಡಬೇಕಾ? ಇಲ್ಲ. ಸೊ ಈ ಗೊಬ್ಬರಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಇಷ್ಟು ಗೊಬ್ಬರವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟಾರ್ಪಲ್ ಮೇಲೆ ಹಾಕೋಬೇಕು. ಅದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಅರ್ಧ ಲೀಟರ್ 1 ಲೀಟರ್ ಅಷ್ಟು ನೀರು ತಗೋಬೇಕು. ಅದಕ್ಕೆ ಆಕ್ಟಿವ್ 80, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಝೈಮ್. ಆಕ್ಟಿವ್ 80 200 ml, ಆಕ್ಟಿವ್ ಮ್ಯಾಕ್ಸ್ 500 ml, ಆಕ್ಟಿವ್ ಝೈಮ್ 500 ml. ಸೊ ಇದನ್ನ ನೀರಿನ ಜೊತೆ ಒಂದು ಅರ್ಧ ಲೀಟರ್ ನೀರಿನ ಜೊತೆ ನೀಟಾಗಿ ಮಿಕ್ಸ್ ಮಾಡಿ ನೀವೇನು ರಾಸಾಯನಿಕ ಗೊಬ್ಬರ ತಗೊಂಡಿರ್ತೀರಾ ಅದ್ರ ಮೇಲೆ ನೀಟಾಗಿ ಚಿಮುಕ್ಸ್ಬಿಟ್ಟು ನೀಟಾಗಿ ಕಲಸಿ ನೆಕ್ಸ್ಟ್ ಆ ಬೆಡ್ ಪ್ರಿಪೇರ್ ಏನಾಗಿರುತ್ತೋ ಆ ಬೆಡ್ಡಿಗೆ ಕೊಟ್ಕೊಂಡು ಹೋಗ್ಬೇಕು. ಇದು 1 ಎಕರೆಗೆ ಕೊಡ್ಬೇಕಾಗಿರುವಂತದ್ದು. ಸೊ ಇದು ಮೂಲ ಗೊಬ್ಬರವಾಗಿ ತಳ ಗೊಬ್ಬರವಾಗಿ ನಾವು ಕೊಡ್ಬೇಕಾಗಿರುವಂತದ್ದು ನಾಟಿ ಮಾಡುವುದಕ್ಕಿಂತ ಮುಂಚೆ. ಓಕೆ, ಸೊ ಗೊತ್ತಾಯ್ತಲ್ವಾ? ಈಗ ಏನೇನ್ ಕೊಡ್ಬೇಕು ನಾಟಿ ಮಾಡೋದಕ್ಕಿಂತ ಮುಂಚೆ? ಕೊನೆ ಉಳುಮೆ ಮಾಡೋದಕ್ಕಿಂತ ಮುಂಚೆ 1 ಸಲ 5ರಿಂದ 10 ಟನ್ ಸಾವಯವ ಗೊಬ್ಬರ, ಅದಾದ್ಮೇಲೆ ಬೇವಿನ ಪುಡಿ ಮತ್ತೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಮತ್ತೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಸೊ ಅದಾದ್ಮೇಲೆ ಏನು ಮೂಲ ಮತ್ತು ತಳ ಗೊಬ್ಬರವಾಗಿ ರಾಸಾಯನಿಕ ಗೊಬ್ಬರವನ್ನ ಕೊಡುವಂಥದ್ದು. ಸೊ ಇಷ್ಟು ಕೊಟ್ಟಾಯ್ತು, ಇದು ಫೌಂಡೇಶನ್ ರೆಡಿ ಆಯ್ತು. ಸೊ ನೆಕ್ಸ್ಟ್ ಸಸಿಯನ್ನ ನಾಟಿ ಮಾಡ್ಕೊಳ್ತೀವಿ. ಸಸಿಯನ್ನ ನಾಟಿ ಮಾಡಿದ ನಂತರ ಇಮಿಡಿಯೇಟ್ಲಿ ಅವತ್ತಿನ ದಿನ ಅಥವಾ ನೆಕ್ಸ್ಟ್ ವಿತಿನ್ 2 days ಅಲ್ಲಿ ನಾವೇನ್ ಮಾಡ್ಬೇಕು,
ಒಂದು ಡ್ರೆಂಚಿಂಗ್ ಮಾಡಬೇಕಾಗತ್ತೆ. ಈ ಡ್ರೆಂಚಿಂಗ್ ಅಲ್ಲಿ ನಾವೇನೇನು ಕೊಡಬೇಕು ಅಂತಂದ್ರೆ 1 ಲೀಟರ್ ನೀರಿಗೆ ಆಕ್ಟಿವ್ 80 0.5 ml, ಆಕ್ಟಿವ್ ಮ್ಯಾಕ್ಸ್ 2 ml, ನೀಮ್ ಆಯಿಲ್ 2 ml. ಇಲ್ಲಿ 2 ತರದ ಫಂಗಿಸೈಡ್ ಇದೆ, ಎರಡರಲ್ಲಿ ಯಾವ್ದಾದ್ರು ಒಂದು ಕಾಪರ್ ಆಕ್ಸಿಕ್ಲೋರೈಡ್ 3 ಗ್ರಾಮ್ ಪರ್ ಲೀಟರ್ ಅಥವಾ ಕ್ಯಾಪ್ಟನ್ ಅಂತ ಒಂದು ಬರುತ್ತೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು 3 ಗ್ರಾಮ್ ಪರ್ ಲೀಟರ್ ಹಂಗೆ ಹಾಕೊಂಡು ಸೊ ಮಿಕ್ಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಡ್ರೆಂಚಿಂಗ್ ಮಾಡ್ಬೇಕಾಗತ್ತೆ. ಓಕೆ, ಇದು ಸಸಿ ನಾಟಿ ಮಾಡಿದ ನಂತರ, ಅಂದ್ರೆ ಒಂದು ದಿವಸ ಅಥವಾ ಅವತ್ತಿನ ದಿನ ಅಥವಾ ಒಂದು ದಿವಸ ಬಿಟ್ಟು ಅಥವಾ 2 ದಿವಸದ ಒಳಗಡೆ ಆಗಿ ನಾವು ಇದನ್ನ ಮಾಡಬೇಕು. ಓಕೆ, ಸೊ ಪ್ರತಿ ಗಿಡಕ್ಕೆ 25ರಿಂದ 30 ml ಅಷ್ಟು ಹೋಗೋ ತರ ನೋಡ್ಕೋಬೇಕಾಗತ್ತೆ. ಅಂದ್ರೆ 1 ಎಕರೆಗೆ ಸರಿಸುಮಾರು ಒಂದು 400ರಿಂದ 500 ಲೀಟರ್ನಷ್ಟು ನಾವು ಡ್ರೆಂಚಿಂಗ್ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ 1 ಎಕರೆ ಕ್ಯಾಪ್ಸಿಕಮ್ ಏನು ಸಸಿ ನಾಟಿ ಮಾಡಿರ್ತೀವಿ, ಸರಿಸುಮಾರು 400ರಿಂದ 500 ಲೀಟರ್ನಷ್ಟು ನೀರಿಗೆ ನಾವು ಈ ಎಲ್ಲಾ ಔಷಧಿಗಳನ್ನ ಯಾವ ಪ್ರಮಾಣದಲ್ಲಿ ಹೇಳಿದೆ ಈ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಡ್ರೆಂಚಿಂಗ್ ಮಾಡಬೇಕು. ಓಕೆ, ಸಸಿ ಮಾಡಿದ ತಕ್ಷಣ, ಓಕೆ, ನಾಟಿ ಮಾಡಿದ ನಂತರ. ಓಕೆನಾ? ಸೊ ನೆಕ್ಸ್ಟ್, ಈಗ ಇಲ್ಲಿ ತನಕ ಒಂದು ಹಂತ ಆಯ್ತು. ಸೊ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ, ನಾವು ಕೊಡುವಂತಹ ಪ್ರತಿಯೊಂದು ನ್ಯೂಟ್ರಿಯೆಂಟ್ಸ್ ಅಥವಾ ಫರ್ಟಿಲೈಸರ್ಸ್ ಒಂದು ಡ್ರಿಪ್ ಮುಖಾಂತರ ಕೊಡುವಂಥದ್ದು. ಸೊ ಇನ್ನೊಂದು ಫೋಲಿಯರ್ ಅಪ್ಲಿಕೇಶನ್ ಅಂದ್ರೆ ಸ್ಪ್ರೇ ಮುಖಾಂತರ ಕೊಡುವಂಥದ್ದೇ ಮ್ಯಾಕ್ಸಿಮಮ್ ಈ ಒಂದು ಬೆಳೆಗೆ ಇರುವಂಥದ್ದು. ಸೊ ಹಾಗಾದ್ರೆ ಮೊದಲನೇದಾಗಿ ಡ್ರಿಪ್ ಮುಖಾಂತರ ನಾನು ಯಾವ್ಯಾವಾಗ ಏನೇನು ಕೊಡಬೇಕು, ಯಾವ್ಯಾವ ಗೊಬ್ಬರ ಕೊಡಬೇಕು, ಸೊ ಅದೆಲ್ಲದನ್ನು ಈಗ ನೋಡೋಣ. ಓಕೆ, ಸೊ ಡ್ರಿಪ್ ಇರಿಗೇಷನ್. ಸೊ ಡ್ರಿಪ್ ಮುಖಾಂತರ ನೀವು ಗೊಬ್ಬರವನ್ನ ಕೊಡೋದನ್ನ ಫರ್ಟಿಗೇಷನ್ ಅಂತ ನಾವು ಕರಿತೀವಿ. ಓಕೆ, ಡ್ರಿಪ್ ಮುಖಾಂತರ ನಾವು ಗೊಬ್ಬರಗಳನ್ನ ಕೊಡುವಂಥದ್ದು. ಓಕೆ, ಸೊ ನಾವು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ 3ನೇ ವಾರದಿಂದ, ಅಂದ್ರೆ ನಾಟಿ ಮಾಡಿದ 2 ವಾರ ಕಂಪ್ಲೀಟ್ ಆಗುತ್ತಲ್ಲ, 3rd ವೀಕ್ 3ನೇ ವಾರದಿಂದ ಸೊ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಬೇಕು, ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳು. ಓಕೆ, ಸೊ 3ನೇ ವಾರದಿಂದ ಪ್ರಾರಂಭ ಮಾಡಿದ್ರೆ ಕೊನೆ ತನಕನು ಅಪ್ಟು ನೀವು ಫೈನಲ್ ಎಲ್ಲ ಬೆಳೆಯನ್ನ ತಗೊಂಡು ಇನ್ನೇನು ಕಂಪ್ಲೀಟ್ ಹಾರ್ವೆಸ್ಟಿಂಗ್ ಫೈನಲ್ ಆಗೋ ತನಕನು ಪ್ರತಿ 2 ವಾರಕ್ಕೆ ಒಂದು ಸಲ 2 ವೀಕ್ಸ್ ಒನ್ಸ್ ನಾವು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ನ ಡ್ರಿಪ್ ಮುಖಾಂತರ ರೆಗ್ಯುಲರ್ ಆಗಿ ಕೊಡಬೇಕು. ಎವ್ರಿ 2 ವೀಕ್ಸ್ ಒನ್ಸ್, ಮಿಸ್ ಮಾಡಬಾರ್ದು. 3ನೇ ವಾರದಿಂದ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ಪ್ರತಿ 2 ವಾರಕ್ಕೆ ಒಂದೊಂದ್ಸಲ ಕಂಪಲ್ಸರಿ ಕೊಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್, ಹಾಗೆ ಪ್ರತಿ ಸಲ ನೀವು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ನ ಕೊಡಬೇಕಾದ್ರೆ ಸೊ ನಾನು ಕೆಲವೊಂದು ಪ್ರಾಡಕ್ಟ್ ಅನ್ನ ತಿಳಿಸ್ತೀನಿ, ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ನೀವು ಕೊಡಬೇಕಾಗತ್ತೆ. ಓಕೆ, ಅದು ಸೀವಿಡ್ ಎಕ್ಸ್ಟ್ರಾಕ್ಟ್ ಬಯೋಸ್ಟಿಮ್ಯುಲೆಂಟ್ಸ್ ಏನಿರುತ್ತೆ, ಸೊ ಇದನ್ನ ಸೇರಿಸಿ ಕೊಡಬೇಕು. ಯಾಕೆಂದ್ರೆ ಸೊ ಇದರಲ್ಲಿ ನಿಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ನಿಮಗೇನು ಪ್ರೈಮರಿ ನ್ಯೂಟ್ರಿಯೆಂಟ್ಸ್, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನ್ ಹೇಳ್ತೀವಿ ಅಷ್ಟು ಕೂಡ ಇರುತ್ತೆ. ಬಯೋ ಆಕ್ಟಿವ್ ಕಾಂಪೌಂಡ್ಸ್, ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್ ಮತ್ತೆ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಆಗಿರಬಹುದು. ಸೊ ಸ್ಟ್ರೆಸ್ ಅನ್ನ ತಡ್ಕೊಳ್ಳುವಂತ ಶಕ್ತಿಯನ್ನ ಗಿಡಗಳಿಗೆ ಕೊಡುವಂತದ್ದಾಗಿರ್ಬಹುದು. ಸೊ ರಿಸಲ್ಟ್ ಈಲ್ಡಿಂಗ್ ಆಗಿರ್ಬೋದು, ಪ್ಲಾಂಟ್ ಗ್ರೋತ್ ಡೆವಲಪ್ಮೆಂಟ್ ಆಗಿರ್ಬೋದು, ರೂಟ್ ಗ್ರೋತ್ ಆಗಿರ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ಸೊ ಈ ಒಂದು ಸೀವಿಡ್ ಎಕ್ಸ್ಟ್ರಾಕ್ಟ್ ಪ್ರಾಡಕ್ಟ್ ಏನಿದೆ ಸೊ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಪ್ರತಿ 2 ವೀಕ್ಸ್ ಒನ್ಸ್ ನೀವೇನು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಕೊಡ್ತೀರಾ ಅದ್ರ ಜೊತೆ 1 ಎಕರೆಗೆ ಆಕ್ಟಿವ್ 80 100 ml, ಆಕ್ಟಿವ್ ಮ್ಯಾಕ್ಸ್ 200 ml, ಆಕ್ಟಿವ್ ಝೈಮ್ 200 ml ಅನ್ನ ಸೊ ಕಂಪಲ್ಸರಿ ಕೊಡೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು. ಓಕೆ, ಸೊ ಇದು ಜನರಲ್. ಯಾಕೆಂದ್ರೆ ನೀವು ಪ್ರತಿ 2 ವಾರಕ್ಕೆ ಒಂದೊಂದ್ಸಲ ಕೊಡ್ಬೇಕಾದ್ರೆ ಇದನ್ನ ಕಂಪಲ್ಸರಿ ಮಿಸ್ ಮಾಡ್ದಲೇ ಇದನ್ನ ಮಿಕ್ಸ್ ಮಾಡ್ಕೊಂಡು ಕೊಡ್ಬೇಕು. ಹಾಗಾದ್ರೆ ಯಾವ್ಯಾವ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಕೊಡ್ಬೇಕಾಗತ್ತೆ ಸೊ ನೋಡೋಣ. ನೋಡಿ, ಇದು ಒಂದು ಸ್ಟ್ಯಾಂಡರ್ಡ್ ನಾನಿಲ್ಲಿ ಹೇಳ್ತಿರೋವಂಥದ್ದು. ಪ್ರತಿ ಸಲ ಕೊಡ್ಬೇಕಾದ್ರೂ 19-19-19 NPK 19 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ 1 ಎಕರೆಗೆ 4 kg, 13-0-45 ಓಕೆ ಪೊಟ್ಯಾಷಿಯಂ ನೈಟ್ರೇಟ್ 1.5 kg ಪರ್ ಎಕರ್. ನೆಕ್ಸ್ಟ್ ಕ್ಯಾಲ್ಸಿಯಂ ನೈಟ್ರೇಟ್ 1.5 kg ಪರ್ ಎಕರ್. ಇದು 1 ಎಕರೆಗೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಪ್ರತಿ 2 ವಾರಕ್ಕೊಮ್ಮೆ ಕೊಡಬೇಕಾಗಿರೋದು. ಇದ್ರ ಜೊತೆ ಏನ್ ಮಿಕ್ಸ್ ಮಾಡಬೇಕು? ಆಕ್ಟಿವ್ 80 100 ml, ಆಕ್ಟಿವ್ ಮ್ಯಾಕ್ಸ್ 200 ml, ಆಕ್ಟಿವ್ ಝೈಮ್ 200 ml. ಇದಿಷ್ಟು ಕೂಡ ಒಂದು ಕಾಂಬಿನೇಷನ್ ಅಲ್ಲಿ ನೀವು ಕೊಡಬೇಕು. ಓಕೆ, ಸೊ ಈಗ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ನಾನು ಏನ್ ಹೆಸರು ಹೇಳಿದೆ 3,
ಇದು ಪ್ರಾರಂಭದಿಂದ ಕೊನೆ ತನಕ ನೀವು ಬೇಕಾದ್ರೆ ಸೇಮ್ ಕಾಂಬಿನೇಷನ್ ಕೊಡಬಹುದು, ಬಳಸಬಹುದು, ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇಲ್ಲ ಒಂದಿಷ್ಟು ಹಂತದಲ್ಲಿ ನೀವು ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಳ್ತೀರ ಅಂದ್ರೆ ಬೇರೆ ಕಾಂಬಿನೇಷನ್ಸ್ ಕೂಡ ಒಂದ್ 2-3 ಇದೆ. ಸೊ ಅದೇನು ಅಂತ ತಿಳಿಸ್ತೀನಿ, ನೀವು ನೋಡ್ಕೊಳ್ಳಿ. ಓಕೆ, ಇಲ್ಲಿ ತಿಳಿಸಿರುವಂತದ್ದು ಸ್ಟ್ಯಾಂಡರ್ಡ್. ಓಕೆ, ಸೊ ನೆಕ್ಸ್ಟ್ ಈಗ ಅದರ್ ಕಾಂಬಿನೇಷನ್ಸ್ ಏನು ಅಂತಂದ್ರೆ, ಇನ್ನ ಆಕ್ಟಿವೇಟಿ, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಝೈಮ್ ಅದು ಕಾನ್ಸ್ಟೆಂಟ್ ಆಗಿ ಉಳ್ಕೊಂಡಿರುತ್ತೆ. ಸೊ ನೀವೇನೇ ಕಾಂಬಿನೇಷನ್ ಚೇಂಜ್ ಮಾಡಿದ್ರು ಆಕ್ಟಿವೇಟಿ, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಝೈಮ್ ನ ಕಂಪಲ್ಸರಿ ಯೂಸ್ ಮಾಡ್ತೀರಾ. ಸೊ ಈ ಇನ್ನೊಂದು ಕಾಂಬಿನೇಷನ್ ಏನಂದ್ರೆ, ಸೊ ನೀವು ಇಲ್ಲಿ ಹೇಳಿದ ಕಾಂಬಿನೇಷನ್ ಅನ್ನೇ ಬಳಸ್ತೀರಿ. ಹೂವಾಗುವಂತ ಹಂತ ಬರುತ್ತಲ್ಲ, ಅವಾಗ ಬೇಕಾದ್ರೆ ಒಂದು ಸಲ ಈ ಕಾಂಬಿನೇಷನ್ ಒಂದ್ಸಲ ನೀವು ಯೂಸ್ ಮಾಡ್ಕೋಬಹುದು. 13-40-13 3 kg/acre, 12-61-0 3 kg/acre, ಕ್ಯಾಲ್ಸಿಯಂ ನೈಟ್ರೇಟ್ 1.5 kg/acre, ಜೊತೆಗೆ ಆಕ್ಟಿವೇಟಿ 100 ml, ಆಕ್ಟಿವ್ ಮ್ಯಾಕ್ಸ್ 200 ml, ಆಕ್ಟಿವ್ ಝೈಮ್ 200 ml. ಕ್ಲಿಯರ್? ಇದು ಇನ್ನೊಂದು ಕಾಂಬಿನೇಷನ್. ಇದು ಫ್ಲವರಿಂಗ್ ಸ್ಟೇಜ್ ಅಲ್ಲಿ ನೀವು ಈ ಕಾಂಬಿನೇಷನ್ ಕೊಟ್ರೆ ತುಂಬಾ ಬೆಟರ್ ಇರುತ್ತೆ. ಓಕೆ, ನೆಕ್ಸ್ಟ್ ನೀವು ಮತ್ತೆ ಬೇಕಾದ್ರೆ ನೀವು ಮತ್ತೆ ಹಿಂದೆ ಏನ್ ಹೇಳಿದೆ ಆ ಕಾಂಬಿನೇಷನ್ ಒಂದ್ಸಲ ಬಳಸ್ಕೋಬಹುದು. ಯಾಕಂದ್ರೆ ಇದು ಪ್ರತಿ 2 weeks ಒಂದ್ಸಲ ಕೊಡೋದ್ರಿಂದ ನೀವು ಸ್ವಲ್ಪ ಕಾಂಬಿನೇಷನ್ ಅನ್ನ ಮಧ್ಯದಲ್ಲಿ ಒಂದೊಂದು ಸಲ ಚೇಂಜ್ ಮಾಡೋದ್ರಿಂದ ಸೊ ರಿಸಲ್ಟ್ಸ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಇನ್ನೊಂದು ಕಾಂಬಿನೇಷನ್ ಏನಂದ್ರೆ ಫ್ರೂಟಿಂಗ್, ಕಾಯಿ ಆಗ್ತಾ ಇರುತ್ತಲ್ಲ, ಕ್ಯಾಪ್ಸಿಕಮ್ ಬಿಡೋ ಹಂತದಲ್ಲಿ ಈ ಒಂದು ಕಾಂಬಿನೇಷನ್ ಕೂಡ ನೀವು ಕೊಡ್ಬೋದು. ಸೊ ಏನೇನಿದೆ ಇಲ್ಲಿ, 0-52-34 ಒಂದು 3 kg/acre, 13-0-45 3 kg/acre, ಕ್ಯಾಲ್ಸಿಯಂ ನೈಟ್ರೇಟ್ 1.5 kg/acre. ಓಕೆ, ನಾನು ಅವಾಗಲೇ ಒಂದು ಸ್ಟ್ಯಾಂಡರ್ಡ್ ಕಾಂಬಿನೇಷನ್ ಕೊಟ್ನಲ್ಲ, ಸೊ ಅದನ್ನೇ ಕೊಡ್ತಾ ಇರಿ. ಮಧ್ಯದಲ್ಲಿ ಒಂದ್ಸಲ ಕಾಯಾಗೋ ಹಂತದಲ್ಲಿ ಇದೊಂದು ಕಾಂಬಿನೇಷನ್ ಕೊಡಬೇಕು. ಒಂದು ಆಲ್ಟರ್ನೇಟಿವ್ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ ಅಂತ ಅಷ್ಟೇ. ಓಕೆ, ಫ್ರೂಟಿಂಗ್ ಸ್ಟೇಜ್ ಅಲ್ಲಿ ಇಂದು ಒಂದು ಕಾಂಬಿನೇಷನ್ ಇದೆ. ಇನ್ನೊಂದು ಕಾಂಬಿನೇಷನ್ ಏನಂದ್ರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, 0-0-50 3 kg/acre, 13-0-45 3 kg/acre, ಕ್ಯಾಲ್ಸಿಯಂ ನೈಟ್ರೇಟ್ 1.5 kg/acre. ಸೊ ಇದು ಒಂದು ಕಾಂಬಿನೇಷನ್ ಕೂಡ ನೀವು ಫ್ರೂಟಿಂಗ್ ಸ್ಟೇಜ್ ಅಲ್ಲಿ ಒಂದು ಸಲ ನೀವು ಕೊಡಬಹುದು. ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತೀರಾ, ಸ್ಟ್ಯಾಂಡರ್ಡ್ ಕಾಂಬಿನೇಷನ್ ಏನಿದೆ ಅದು ಮಧ್ಯದಲ್ಲಿ ಒಂದೊಂದು ಸಲ, ಯಾಕಂದ್ರೆ ಪ್ರತಿ 2 weeks ಒಂದ್ಸಲ ಕೊಡೋದ್ರಿಂದ ನೀವು ಮಧ್ಯದಲ್ಲಿ ಒಂದು ಸಲ ಈ ಕಾಂಬಿನೇಷನ್ ಕೂಡ ಟ್ರೈ ಮಾಡಬಹುದು. ಓಕೆ, ಅಂಡ್ ಮಾಡಿದ್ರೆ ಒಳ್ಳೇದೆ. ಓಕೆ, ಸೊ ಈ ತರ ಕಾಂಬಿನೇಷನ್ಸ್ ಇರುವಂತದ್ದು. ಸೊ ಈ ತರ ನೀವು ಆಲ್ಟರ್ನೇಟಿವ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಸೊ ತುಂಬಾ ಚೆನ್ನಾಗಿ ಬೆಟರ್ ರಿಸಲ್ಟ್ಸ್, ನಾವೇನ್ ಪ್ರಾರಂಭದಲ್ಲಿ ಹೇಳಿದ್ವಿ ಎಷ್ಟು ರಿಸಲ್ಟ್ಸ್ ಅನ್ನ ನೀವು ಪಡ್ಕೋಬಹುದು ಅಂತ ಹೇಳಿ, ಖಂಡಿತ ಆ ರಿಸಲ್ಟ್ಸ್ ಅನ್ನ ಈ ಒಂದು ನ್ಯೂಟ್ರಿಷನ್ ಕೊಡೋದ್ರಿಂದ ನೀವು ಮಾಡ್ಕೋಬಹುದು. ಬಟ್ ಒಂದು ವಿಚಾರ ಮರಿಬಾರ್ದು, ಎವ್ರಿ 2 weeks ಒನ್ಸ್ ನೀವು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಕೊಡಬೇಕು. ಪ್ರತಿ ಸಲ ಕೊಡಬೇಕಾದ್ರೂ 1 ಎಕರೆಗೆ 100 ml ಆಕ್ಟಿವೇಟಿ, 100 ml ಮ್ಯಾಕ್ಸ್ ಆಕ್ಟಿವ್ ಮ್ಯಾಕ್ಸ್, 100 ml ಆಕ್ಟಿವ್ ಝೈಮ್, 200 ml ಆಕ್ಟಿವ್ ಮ್ಯಾಕ್ಸ್, 200 ml ಆಕ್ಟಿವ್ ಝೈಮ್ ನ ಮಿಕ್ಸ್ ಮಾಡಿ ಕೊಡೋದನ್ನ ಮರಿಬಾರ್ದು. ಓಕೆ, ನೆಕ್ಸ್ಟ್ ಇದೆಲ್ಲದೂ ಕೂಡ ಡ್ರಿಪ್ ಅಲ್ಲಿ ಕೊಡುವಂಥದ್ದು. ಓಕೆ, ನೆಕ್ಸ್ಟ್ ಫೋಲಿಯರ್ ಅಪ್ಲಿಕೇಶನ್ ಅಂದ್ರೆ ಸ್ಪ್ರೇ ಕೊಡುವಂಥದ್ದಾದ್ರೆ ಪ್ರಾರಂಭದಿಂದ ಹಿಡಿದು ಕೊನೆ ತನಕ ನಾನು ಹೇಳ್ತಿರುವಂಥದ್ದು ಪ್ರತಿ 20-25 ದಿನಗಳ ಅಂತರದಲ್ಲಿ ಒಂದು ಸ್ಪ್ರೇನ ಕೊಡಬೇಕು. ಫಾರ್ ಎವ್ರಿ 20-25 days 1 ಫೋಲಿಯರ್ ಅಪ್ಲಿಕೇಶನ್ ಇಸ್ ರೆಕಮೆಂಡೆಡ್. ಪ್ರತಿ 20-25 ದಿನಗಳಿಗೆ ಅಂತರದಲ್ಲಿ ಒಂದು ಸ್ಪ್ರೇನ ನಾವು ಕೊಡಬೇಕಾಗತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಇದು ಈಗ ನಾವು ಸ್ಪ್ರೇಗ್ ಬಂದ್ಬಿಟ್ವಿ, ಡ್ರಿಪ್ ಅಲ್ಲಿ ಕೊಡೋದು ಮುಗ್ದು ಹೋಯ್ತು. ಪ್ರತಿ 2 weeks ಒಂದ್ಸಲ ಕೊಡ್ತಾ ಹೋಗ್ತೀವಿ. 3ನೇ ವಾರದಿಂದ ಪ್ರಾರಂಭ ಮಾಡ್ತೀವಿ, ಕೊನೆ ತನಕನು 2 ವಾರಕ್ಕೊಂದ್ಸಲ ಕೊಡ್ತಾ ಹೋಗೋದು. ಸ್ಪ್ರೇ ಮಾಡೋದೇನಿದೆ ಪ್ರತಿ 3 ವಾರಕ್ಕೊಂದ್ಸಲ, ಅಂದ್ರೆ ಅರ್ಥ 20-25 ದಿನಗಳ ಒಳಗಡೆ ಪ್ರತಿ 20-25 ದಿನಕ್ಕೆ ಒಂದು ಸ್ಪ್ರೇ ಕೊಡಬೇಕು. ಸೊ ಇಲ್ಲಿ ಏನೇನು ಕೊಡಬೇಕು, ಫಸ್ಟ್ 60 days ಅಲ್ಲಿ ನೀವೇ ಡೋಸೇಜ್ ಏನ್ ಕೊಡಬೇಕು, ಸೊ ಇಲ್ಲಿದೆ ನೋಡಿ. ಫಸ್ಟ್ 60 days ಅಲ್ಲಿ ನೀವು ಸ್ಪ್ರೇ ಕೊಡುವಂತದ್ದಾದ್ರೆ ಆಕ್ಟಿವೇಟಿ ಗೋಲ್ಡ್ 0.3 ml per liter, ಆಕ್ಟಿವ್ ಮ್ಯಾಕ್ಸ್ 1 ml per liter, ಆಕ್ಟಿವ್ ಝೈಮ್ 1 ml per liter, ನೀಮ್ ಆಯಿಲ್ 2 ml per liter. ಫಸ್ಟ್ ಮಂತ್ ಅಲ್ಲಿ ನೀವು ಕೊಡ್ತೀರಾ ಅನ್ನೋದಾದ್ರೆ ಈ ಒಂದು ಡೋಸೇಜ್ ಅಲ್ಲಿ ಕೊಡ್ಬೋದು. ಇಫ್ ನಿಮಗೆ ನ್ಯೂಟ್ರಿಯೆಂಟ್ಸ್ ಕೂಡ ಕೊಡಬೇಕು NPK ಅಂದ್ರೆ ಇದ್ರ ಜೊತೆ ಬೇಕಾದ್ರೆ ನೀವು 19 ಆಲ್ ಅಂತ ಏನ್ ಬರುತ್ತೆ
NPK 19 ಅದನ್ನು ಕೂಡ ಮಿಕ್ಸ್ ಮಾಡಿ ಬೇಕಾದ್ರೆ ಸ್ಪ್ರೇ ಕೊಡಬಹುದು ಅವಶ್ಯಕತೆ ಇದ್ದಲ್ಲಿ. ಸೊ ಒಂದು 2 to 3 ಗ್ರಾಮ್ ಪರ್ ಲೀಟರ್ ಲೆಕ್ಕದಂಗೆ ಕೊಡ್ಕೋಬಹುದು 19 ಓಕೆನಾ. ಅಥವಾ ಯೂರಿಯಾ ಬೇಕಾದ್ರೂ ಕೊಡ್ಬೋದು 3 ಗ್ರಾಮ್ ಪರ್ ಲೀಟರ್ ಹಂಗೆ ಈ ಸ್ಟೇಜಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಇದು ಫಸ್ಟ್ 60 ಡೇಸ್ ಅಲ್ಲಿ ಕೊಡ್ಬೇಕಾಗಿರುವಂತದ್ದು. ನೆಕ್ಸ್ಟ್ ಮುಂದೆ 60 ಡೇಸ್ ಮುಗೀತಲ್ಲ, ಅಲ್ಲಿಂದ ಕೊನೆಯದಾಗಿ ನೀವು ಹಾರ್ವೆಸ್ಟ್ ಮಾಡೋ ತನಕನು, ಅಂದ್ರೆ ಕೊಯ್ಲ್ ಮುಗಿಯೋ ತನಕನು ಪ್ರತಿ 20 ರಿಂದ 25 ದಿನಕ್ಕೆ ಒಮ್ಮೆ ಸ್ಪ್ರೇ ಮಾಡ್ತಾ ಇರಬೇಕು. ಸೊ ಇಲ್ಲಿ ನಾವು ಸ್ಪ್ರೇ ಮಾಡ್ಬೇಕಾಗಿರೋಂಥ ಡೋಸೇಜ್ ಏನೇನು ಅಂದ್ರೆ ಆಕ್ಟಿವ್ 80 ಗೋಲ್ಡ್ 0.3 ml per ಲೀಟರ್, ಆಕ್ಟಿವ್ ಮ್ಯಾಕ್ಸ್ 2 ml per ಲೀಟರ್, ಆಕ್ಟಿವ್ ಝೈಮ್ 2 ml per ಲೀಟರ್, ನೀಮ್ ಆಯಿಲ್ 3 ml per ಲೀಟರ್. ಓಕೆ, ಸೊ ಈ ರೀತಿ ನೀವು ಸ್ಪ್ರೇ ಮಾಡಬೇಕಾಗತ್ತೆ. ಈ ಹಂತಗಳಲ್ಲಿ ನೀವು ಬೇಕಂದ್ರೆ ಇನ್ ಕೇಸ್ ಮತ್ತೆ ನೀವು NPK ಕಾಂಬಿನೇಷನ್ ಬಳಸ್ತೀರಾ ಅಂತಂದ್ರೆ, ಸೊ ನಾನು ಅವಾಗಲೇ ಹೇಳ್ದಂಗೆ ಪೊಟ್ಯಾಷಿಯಂ ನೈಟ್ರೇಟ್ ಅಥವಾ ಕ್ಯಾಲ್ಸಿಯಂ ನೈಟ್ರೇಟ್ ಏನಿದೆ, ಸೊ ಪೊಟ್ಯಾಷಿಯಂ ನೈಟ್ರೇಟ್ ಮತ್ತೆ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನ ಬೇಕಾದ್ರೆ ಸೊ ನೀವು ಬಳಸ್ಕೋಬಹುದು. ಅಗೇನ್ 2 to 3 ಗ್ರಾಮ್ ಪರ್ ಲೀಟರ್ ಹಂಗೆ ಬಳಸ್ಕೊಂಡ್ರೆ ಸಾಕು ಅವಶ್ಯಕತೆ ಇದ್ರೆ. ಇಲ್ಲ ಅಂದ್ರೆ ಇಷ್ಟನ್ನ ಸ್ಪ್ರೇ ಮಾಡಿದ್ರೆ ಸಾಕಾಗತ್ತೆ. ಓಕೆ, ಸೊ ಇದಿಷ್ಟು ಕೂಡ ಸ್ಪ್ರೇ ಮಾಡಬೇಕಾಗಿರುವಂಥದ್ದು. ಸ್ಪ್ರೇ ಎಷ್ಟು ದಿನಕ್ಕೊಂದ್ಸಲ ಮಾಡಬೇಕು? ಎವ್ರಿ 20 to 25 ಡೇಸ್. ಓಕೆ, ಸೊ ಇದಿಷ್ಟು ಕೂಡ ಕ್ಯಾಪ್ಸಿಕಮ್ ಬೆಳೆನಲ್ಲಿ ಸಮಗ್ರವಾಗಿ ನಾವು ಮಾಡಬೇಕಾಗಿರುವಂಥ ಪೋಷಕಾಂಶಗಳ ನಿರ್ವಹಣೆ. ಓಕೆ, ಸೊ ಈಗ ಜಸ್ಟ್ ಸಿಂಪಲ್ ಆಗಿ ಪ್ರಾರಂಭದಿಂದ ಇಲ್ಲಿ ತನಕ ಏನ್ ಕಲ್ತ್ವಿ ಅನ್ನೋದನ್ನ ಅನಾಲಿಸಿಸ್ ಮಾಡೋಣ. ನೋಡಿ, ನಾಟಿ ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ಕೊನೆ ಉಳುಮೆ ಮಾಡೋದಕ್ಕಿಂತ ಮುಂಚೆ 5 ರಿಂದ 10 ಟನ್ನು ಮಿಶ್ರಿತವಾದಂಥ ಸಾವಯವ ಗೊಬ್ಬರ. ಅದಾದ್ಮೇಲೆ ನೆಕ್ಸ್ಟ್ 15 ರಿಂದ 20 ದಿವಸ ಮುಂಚಿತವಾಗಿ ನಾವೇನ್ ಮಾಡ್ಕೋಬೇಕು, ಬೇವಿನ ಪುಡಿ ಜೊತೆ ಬಯೋ ಕಂಟ್ರೋಲ್ ಏಜೆಂಟ್ ಸೇರಿಸ್ಕೊಂಡು ಅದನ್ನ 1 ವಾರ ಚೆನ್ನಾಗಿ ಸಮೃದ್ಧವಾಗ್ಲಿಕ್ಕೆ ಬಿಟ್ಟು, ಅದಾದ್ಮೇಲೆ ಒಂದು 600 kg ಬೇವಿನ ಪುಡಿ ಜೊತೆ ಸೇರಿಸಿ ಕೊಡುವಂಥದ್ದು. ಜೊತೆಗೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಆಝೋಸ್ಪಿರಿಲಮ್, ಅಜಾಟೋಬ್ಯಾಕ್ಟರ್, ವ್ಯಾಮ್ ಯಾವ್ದಾದ್ರು ಒಂದನ್ನ 2 kg per ಎಕರ್ ಹಂಗೆ ಕೊಡುವಂಥದ್ದು. ಸೊ ಇದಾದ್ಮೇಲೆ ಏನ್ ಮಾಡ್ಬೇಕು, ಮೂಲ ಗೊಬ್ಬರವಾಗಿ, ತಳಗೊಬ್ಬರವಾಗಿ ರಾಸಾಯನಿಕ ಗೊಬ್ಬರವನ್ನ ಎಷ್ಟೆಷ್ಟು ಕೊಡಬೇಕು ಹೇಳಿದೆ. ಅದ್ರ ಜೊತೆ ಆಕ್ಟಿವ್ 80, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಝೈಮ್ 200 ml ಆಕ್ಟಿವ್ 80, 500 ml ಮ್ಯಾಕ್ಸ್, 500 ml ಝೈಮ್. ಸೊ ಮಿಕ್ಸ್ ಮಾಡಿ ಕಲಸ್ಬಿಟ್ಟು ಕೊಡಬೇಕು. ನೋಡಿ, ಇದು ಸಸಿ ನಾಟಿ ಮಾಡೋದಕ್ಕಿಂತ ಮುಂಚೆ. ಆಮೇಲೆ ಸಸಿ ನಾಟಿ ಆಗುತ್ತೆ. ನಾಟಿ ಆದ್ಮೇಲೆ ಏನ್ ಮಾಡ್ಬೇಕು, ಟ್ರೆಂಚಿಂಗ್ ಮಾಡ್ಬೇಕು ಇಮಿಡಿಯೇಟ್ಲಿ. ಒಂದು ಆಕ್ಟಿವ್ 80, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಝೈಮ್, ನೀಮ್ ಆಯಿಲ್. ಓಕೆ, ಅಲ್ಲಿ ಆಕ್ಟಿವ್ 80, ಆಕ್ಟಿವ್ ಮ್ಯಾಕ್ಸ್ ಬರುತ್ತೆ, ನೀಮ್ ಆಯಿಲ್ ಬರುತ್ತೆ, ಮತ್ತೆ 2 ಫಂಗಿಸೈಡ್ ಹೆಸರು ಕೊಟ್ಟಿದೆ, ಅದರಲ್ಲಿ ಯಾವ್ದಾದ್ರು ಒಂದು ಫಂಗಿಸೈಡ್ ಅನ್ನ ಬಳಸ್ಕೊಳ್ಳುವಂಥದ್ದು, COC ಅಥವಾ ಕ್ಯಾಪ್ಟನ್. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು, ಇಲ್ಲಿ ನಮಗಿರುವಂಥದ್ದು ಒಂದು ಒಂದು ಡ್ರಿಪ್ ಮುಖಾಂತರ ಕೊಡುವಂಥದ್ದು, ಇನ್ನೊಂದು ಫೋಲಿಯರ್ ಅಪ್ಲಿಕೇಶನ್ ಅಂದ್ರೆ ಸ್ಪ್ರೇ ಮಾಡುವಂಥದ್ದು. ಡ್ರಿಪ್ ನ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು? ಡ್ರಿಪ್ ಅಲ್ಲಿ ಗೊಬ್ಬರ ಕೊಡೋದು ವಾಟರ್ ಸಾಲ್ಯುಬಲ್ ನ 3ನೇ ವಾರದಿಂದ ಪ್ರಾರಂಭ ಮಾಡ್ತೀವಿ. ಪ್ರತಿ 2 ವಾರಕ್ಕೆ ಒಂದ್ಸಲ ಕೊಡ್ತಾ ಹೋಗ್ಬೇಕು. ಯಾವಾಗ ಏನೇನು ಕೊಡ್ಬೇಕು ಎಲ್ಲ ಹೇಳಿದೆ. ನೆಕ್ಸ್ಟ್ ಸ್ಪ್ರೇ ಬರುತ್ತೆ. ಸ್ಪ್ರೇ ಯಾವಾಗಿಂದ ಕೊಡ್ತಾ ಹೋಗ್ಬೇಕು? ನಾಟಿ ಮಾಡದಿಂದ 20 ರಿಂದ 25 ದಿನದ ಡ್ಯೂರೇಷನ್ ನೋಡ್ಕೊಂಡು ಫಾರ್ ಎವ್ರಿ 20 to 25 ಡೇಸಿಗೆ ಒಂದು ಸಲ ಸ್ಪ್ರೇನ ಕೊಡ್ತಾ ಹೋಗ್ಬೇಕು. ಸೊ ಸ್ಪ್ರೇನಲ್ಲಿ ಮೊದಲನೇ 60 ದಿನ ಏನ್ ಕೊಡಬೇಕು, ಮುಂದಿನ ದಿನಗಳಲ್ಲಿ ಏನ್ ಕೊಡಬೇಕು ಸೊ ತಿಳಿಸಿದೆ. ಸೊ ಇಷ್ಟು ಕೂಡ ಕ್ಯಾಪ್ಸಿಕಮ್ ಬೆಳೆನಲ್ಲಿ ಮಾಡಬೇಕಾಗಿರುವಂತಹ ಸಮಗ್ರ ಪೋಷಕಾಂಶ ನಿರ್ವಹಣೆ. ಸೊ ಇಷ್ಟು ಮಾಡಿಕೊಂಡು, ಸೊ ಜೊತೆಗೆ ರೋಗ ನಿರ್ವಹಣೆ, ಕೀಟ ನಿರ್ವಹಣೆ, ಸೊ ನೀರಿನ ನಿರ್ವಹಣೆ, ಸೊ ಇವೆಲ್ಲವನ್ನು ಕೂಡ ಮಾಡಿಕೊಂಡು, ಸೊ ಮತ್ತೆ ಕ್ಯಾಪ್ಸಿಕಮ್ ಬೆಳಿಬೇಕಾದ್ರೆ ಜಾಸ್ತಿ ಬ್ರಾಂಚಸ್ ಬರಲಿ ಅಂತ ಅದನ್ನ ಚಿವುಟುವಂಥದ್ದು, ಸರಿಯಾದ ಸಮಯದಲ್ಲಿ ದಾರವನ್ನ ಕಟ್ಟುವಂಥದ್ದು. ಸೊ ಈ ತರ ಎಲ್ಲ ಇಂಟಿಗ್ರೇಟೆಡ್ ಆಗಿ ಸರಿಯಾದ ಪ್ರಮಾಣದಲ್ಲಿ ಎಲ್ಲವನ್ನೂ ಕಾಪಾಡ್ಕೊಂಡಿದ್ದೇ ಆಯ್ತು ಅನ್ನೋದಾದ್ರೆ 100% ಇಲ್ಲೇನ್ ಲಾಭ ನಾವು ಇಲ್ಲಿ ತೋರಿಸ್ತಾ ಇದೀವೋ ಈ ಲಾಭವನ್ನ ಖಂಡಿತವಾಗ್ಲೂ ಮಾರ್ಕೆಟ್ ಪ್ರೈಸ್ ಒಳ್ಳೆ ಒಂದು ಪ್ರೈಸ್ ಇತ್ತು, ಕೆಜಿಗೆ ಒಂದು 80 ರೂಪಾಯಿ 70-80 ರೂಪಾಯಿ ಮೇಲೆ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ಲಾಭವನ್ನ ಕ್ಯಾಪ್ಸಿಕಮ್ ಬೆಳೆನಲ್ಲಿ ಪಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.